ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಭಾರತ ಸೇನೆ ಈಗಾಗಲೇ ಉಡಾಯಿಸಿದೆ. ಆಪರೇಷನ್ ಸಿಂಧೂರದ ಯಶಸ್ಸಿನ ಬಗ್ಗೆ ಕೇಂದ್ರ ಮಾಹಿತಿ ನೀಡುವುದಕ್ಕೆ ಮುಂದಾಗಿದೆ. ಇವತ್ತು ಬೆಳಗ್ಗೆ ಸರ್ವಪಕ್ಷಗಳ ಸಭೆ ಕರೆದಿದೆ ಕೇಂದ್ರ ಸರ್ಕಾರ. ಸರ್ವಪಕ್ಷ ಸಭೆಯಲ್ಲಿ ಇದರ ಮಾಹಿತಿಯನ್ನ ಕೇಂದ್ರ ನೀಡಲಿದೆ. ಎಲ್ಲ ಪಕ್ಷಗಳಿಗೂ ಕೂಡ ಕಾರ್ಯಾಚರಣೆಯ ಕುರಿತಂತೆ ಮಾಹಿತಿಯನ್ನು ನೀಡಲಾಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆ ಕರೆದಿರುವುದು. ಈ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ತಾರೆ, ಗೃಹ ಸಚಿವ ಅಮಿತ್ ಶಾ ಇರ್ತಾರೆ, ಕಿರಣ್ ರಿಜಿಜು ಕೂಡ ಇರ್ತಾರೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಸುದೇವ್. ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಏನ್ ಬ್ರೀಫ್ ಮಾಡಲಾಗುತ್ತೆ ಸರ್ವಪಕ್ಷಗಳಿಗೆ, ಜೊತೆಗೆ ಇನ್ನೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದಾದದ್ದು ಮಾಹಿತಿ ಇದೆಯಾ? ವಾಸುದೇವ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಇವತ್ತಿನ ಸರ್ವಪಕ್ಷ ಸಭೆಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ನಿನ್ನೆ ನಿರ್ಧಾರ ಆಗಿತ್ತು ಇವತ್ತು ಸರ್ವಪಕ್ಷ ಸಭೆ ಕರೆಯೋದು ಅಂತ. ಆಪರೇಷನ್ ಸಿಂಧೂರ ನಡೆಸೋದಕ್ಕೆ ಮುಂಚೆ ಕೂಡ ಸರ್ವಪಕ್ಷ ಸಭೆ ಕರೆದಿದ್ರು. ಒಂದು ಆಪರೇಷನ್ಗೆ ಭಾರತ ಸಜ್ಜಾಗ್ತಾ ಇದೆ. ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಏನು ಉಗ್ರರು ಭಾರತೀಯರ ಮೇಲೆ ದಾಳಿ ನಡೆಸಿ ಅಮಾಯಕರನ್ನ ಕೊಂದು ಹಾಕಿದ್ರು, ಅದಕ್ಕೆ ಪ್ರತೀಕಾರವಾಗಿ ಭಾರತ ಉಗ್ರರ ಮೇಲೆ ಒಂದು ಆಪರೇಷನ್ಗೆ ಸನ್ನದ್ಧವಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ, ಅಷ್ಟು ಮಾತ್ರವನ್ನ, ಆಪರೇಷನ್ ಡೀಟೇಲ್ಸ್ಗಳನ್ನಲ್ಲ, ಅಷ್ಟು ಮಾತ್ರವನ್ನ ಸರ್ವಪಕ್ಷಗಳಿಗೆ ತಿಳಿಸಲಾಗಿತ್ತು. ಜೊತೆಗೆ ಸರ್ವಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿತ್ತು. ಯಾಕಂದ್ರೆ ದೇಶ ಅಂತ ಬಂದಾಗ ರಾಜಕಾರಣ, ಪಕ್ಷ ಎಲ್ಲವನ್ನು ಪಕ್ಕಕ್ಕಿಟ್ಟು ಎಲ್ಲರೂ ಒಂದಾಗಿ ನಿಲ್ಲಬೇಕು ಅನ್ನೋದು ಭಾರತೀಯರ ನಿಲುವು, ನಿರೀಕ್ಷೆ. ಹೀಗಾಗಿ ಆಪರೇಷನ್ ಸಿಂಧೂರ ಈಗ ಸಕ್ಸಸ್ಫುಲ್ ಆಗಿದೆ. ಭಾರತೀಯ ಸೇನೆ ಗುರಿ ಇಟ್ಟಿದ್ದಂತಹ ಅಷ್ಟು ಟಾರ್ಗೆಟ್ಗಳನ್ನ ಯಾವುದೇ ಮಿಸ್ಟೇಕ್ಗಳಿಲ್ಲದ ಹಾಗೆ ಹೊಡೆದುರುಳಿಸಿದೆ. ಮತ್ತೆ ಈಗ ಸರ್ವಪಕ್ಷ ಸಭೆ ನಡೀತಾ ಇದೆ. ವಾಸುದೇವ್, ಇವತ್ತಿನ ಸರ್ವಪಕ್ಷ ಸಭೆಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ವಿಜಯ್, ಹಿಂದೆ ಪಹಲ್ಗಾಮ್ ಆದ ತಕ್ಷಣನೇ ಸರ್ವಪಕ್ಷದ ಸಭೆಯನ್ನ ಕರೆಯಲಾಗಿತ್ತು. ಆ ಸರ್ವಪಕ್ಷದ ಸಭೆಯನ್ನ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಹೆಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರತಿದಾಳಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಆ ಚರ್ಚೆಯ ನಂತರದಲ್ಲಿ ಈ ಆಪರೇಷನ್ ಸಿಂಧೂರ ಆಗಿರೋದು. ಇದೊಂದು ರೀತಿ ಪ್ರೋಟೋಕಾಲ್. ನಿನ್ನೆಯಷ್ಟೇ CCS ನ ಸಭೆ ಮಾಡಬೇಕಾಗಿತ್ತು, ಅದನ್ನ ಮುಂದೂಡಿಕೆ ಮಾಡಲಾಗಿತ್ತು, ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ಅದಾದ ನಂತರ ಕ್ಯಾಬಿನೆಟ್ ನ ಸಭೆಯನ್ನ ಮಾಡಲಾಗಿತ್ತು. ಕ್ಯಾಬಿನೆಟ್ ನ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಕ್ಯಾಬಿನೆಟ್ ನ ಸಹೋದ್ಯೋಗಿಗಳಿಗೆ ಈ ಇಡೀ ದಾಳಿಯ ಬಗ್ಗೆ ವಿವರವನ್ನ ಕೊಟ್ಟರು, ಜೊತೆಗೆ ಶ್ಲಾಘನೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರ ರಾಷ್ಟ್ರಪತಿಗಳು, ಅದು ಕೂಡ ಒಂದು ಪ್ರೋಟೋಕಾಲ್, ಅವರು ಸೇನೆಯ ಮಹಾ ದಂಡನಾಯಕರಾಗಿರ್ತಾರೆ. ಹಾಗಾಗಿ ಯಾವುದೇ ದಾಳಿ ಆದಂತಹ ಸಂದರ್ಭದಲ್ಲಿ, ಸೇನೆಯ ಕಾರ್ಯಾಚರಣೆ ಆದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ. ಹಾಗಾಗಿ ನಿನ್ನೆ ರಾಷ್ಟ್ರಪತಿಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಕೊಟ್ಟರು, ಚರ್ಚೆ ನಡೆಸಿದ್ರು. ಅದಾದ ಬೆನ್ನಲ್ಲೇ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದ್ದಾರೆ, ಸರ್ವಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಈ ಸರ್ವಪಕ್ಷದ ಸಭೆಯಲ್ಲಿ ಇವತ್ತು ಕೂಡ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇರ್ತಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗೋದಿಲ್ಲ. ಅದರ ಜೊತೆಗೆ ಹೋಮ್ ಮಿನಿಸ್ಟರ್ ಅವರು ಕೂಡ ಇರ್ತಾರೆ. ಅದಾದ ನಂತರದಲ್ಲಿ ಎಲ್ಲಾ ಪಕ್ಷದ ಮುಖಂಡರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈ ಪಕ್ಷದ ಮುಖಂಡರುಗಳಿಗೆ ನಿನ್ನೆ ನಡೆದಂತಹ ಆಪರೇಷನ್ ಸಿಂಧೂರ್, ಆ ಕಾರ್ಯಾಚರಣೆ ಹೇಗ್ ನಡೀತು, ಎಷ್ಟೆಲ್ಲ ಕ್ಯಾಶುಯಾಲಿಟೀಸ್ ಆಗಿದೆ, ಜೊತೆಗೆ ಪಾಕಿಸ್ತಾನದಲ್ಲಿ ಎಷ್ಟು ಜನರನ್ನ ಹೊಡೆದುರುಳಿಸಿದ್ದೀವಿ, ಯಾವೆಲ್ಲ ಉಗ್ರ ತಾಣಗಳ ಮೇಲೆ ದಾಳಿ ಆಗಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪ್ರೋಟೋಕಾಲ್ ನ ರೀತಿಯಲ್ಲಿ ಈ ಒಂದು ಸರ್ವಪಕ್ಷದ ಸಭೆ ಇರೋದು. ಜೊತೆಗೆ ಮುಂದಿನ ಕಾರ್ಯತಂತ್ರಗಳು ಹೇಗಿರಬೇಕು ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಈ ಸರ್ವಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಜೊತೆಗೆ ನೀವು ಗಮನಿಸಬಹುದು, ವಿರೋಧ ಪಕ್ಷದಿಂದ ಒಂದು ಬಹಳ ವಿರೋಧ ಇತ್ತು. ಏನು ಅಂತ ಹೇಳಿದ್ರೆ, ನಮ್ಮನ್ನ ಕರೆದಿಲ್ಲ, ನಮ್ಮನ್ನ ಕನ್ಸಲ್ಟ್ ಮಾಡಿಲ್ಲ, ಸರ್ವಪಕ್ಷದ ಸಭೆಯನ್ನ ಕರೆದಿಲ್ಲ. ಒಂದು ವೇಳೆ ಸರ್ವಪಕ್ಷದ ಸಭೆಯನ್ನ ಈ ಹಿಂದೆ ಕರೆದಿದ್ರು ಕೂಡ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಲಿಲ್ಲ, ಅವರು ಕಾಣಿಸ್ಕೊಳ್ತಾ ಇಲ್ಲ, ಕಾಣೆಯಾಗಿದ್ದಾರೆ ಅಂತ ಒಂದು ಪೋಸ್ಟ್ ಅನ್ನು ಕೂಡ ನೀವು ಇತ್ತೀಚೆಗೆ ಗಮನಿಸಿದ್ರಿ. ಇದೆಲ್ಲದರ ನಂತರದಲ್ಲಿ ಈ ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂತ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋದು ಕುತೂಹಲಕಾರಿ. ವಿಜಯ್, ಥ್ಯಾಂಕ್ ಯು ವಾಸುದೇವ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.